ಪೊಲೀಸರ ಸಕ್ಸಸ್ ನಡುವೆ ಶುರುವಾಯಿತು ಹೊಸ ವಿವಾದ. ಖಾಕಿ ದಕ್ಷತೆಗೆ ನಗುವಿನ ಕಪ್ಪು ಚುಕ್ಕೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಸೂಲೂರು ಪ್ರದೇಶದ ಕನ್ನಂಪಾಳ್ಯದಲ್ಲಿ ನಡೆದ 10 ವರ್ಷದ ಬಾಲಕಿ ಮತ್ತು ಕೊಲೆ ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಆ ಘಟನೆ ಕೇವಲ ಅಪರಾಧದ ಕ್ರೂರತೆಯಿಂದ ಮಾತ್ರವಲ್ಲದೆ ತನಿಖೆ ನಡೆಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ತನೆಯಿಂದಾನೂ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಈಡಾಗಿದೆ. ಪೊಲೀಸರು ಕೇವಲ 24 ಗಂಟೆಗಳ ಒಳಗೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರೂ ಆ ನಂತರ ನಡೆಸಿದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಅಧಿಕಾರಿಗಳು ನಡೆದುಕೊಂಡಂಥ ರೀತಿ ಅಮಾನವೀಯತೆಯ ಪರಮಾವಧಿ ಎನ್ನುವಂತೆ ಬಿಂಬಿತವಾಗಿದೆ. ಸೂಲೂರು ಪ್ರದೇಶದಲ್ಲಿ ಮನೆಯ ಹೊರಗೆ ಆಟವಾಡ್ತಾ ಇದ್ದಂಥ 10 ವರ್ಷದ ಪುಟ್ಟ ಬಾಲಕಿ ಏಕಾಏಕಿ ನಾಪತ್ತೆಯಾಗಿದ್ಲು. ಕುಟುಂಬಸ್ಥರು ಸುತ್ತಮುತ್ತ ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು ಆಕೆ ಸಿಗದೇ ಇದ್ದಾಗ ತಕ್ಷಣವೇ ಪೊಲೀಸ್ ಸಹಾಯವಾಣಿ 100ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಪ್ರಕರಣದ ಗಂಭೀರತೆಯನ್ನು ಅರಿತಂಥ ಸೂಲೂರು ಪೊಲೀಸರು ತಡ ಮಾಡದೆ FIR ದಾಖಲಿಸಿಕೊಂಡ್ರು. ಪಶ್ಚಿಮ ವಲಯದ ಪೊಲೀಸ್ ಮಹಾನಿರೀಕ್ಷಕಿ RV ರಮ್ಯಾ ಭಾರತಿ ಅವರು ಸ್ವತಃ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡ್ರು. ಅಪರಾಧಿಗಳನ್ನು ಪತ್ತೆ ಹಚ್ಚೋಕೆ ತಕ್ಷಣವೇ 5 ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಯಿತು. ಇಡೀ ರಾತ್ರಿ ಸತತವಾಗಿ ಶೋಧ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸರು ಘಟನಾ ಸ್ಥಳದ ಸುತ್ತಮುತ್ತಲಿನ ಸುಮಾರು 200ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ರು. ಈ ತಪಾಸಣೆಯ ವೇಳೆ ಬಾಲಕಿಯು ನೆರೆಮನೆಯ ನಿವಾಸಿಯಾದ ಕಾರ್ತಿಕ್ ಎಂಬಾತನ ಜೊತೆಗೆ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವೊಂದು ಪತ್ತೆಯಾಯಿತು. ಇದನ್ನೇ ಪ್ರಮುಖ ಸುಳಿವಾಗಿ ಪಡೆದಂಥ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ತನಿಖೆ ನಡೆಸಿದಾಗ ಕಾರ್ತಿಕ್ ಮತ್ತು ಆತನ ಸಹಚರ ಮೋಹನ್ ರಾಜ್ ಇಬ್ರು ಬಾಲಕಿ ನಾಪತ್ತೆಯಾದ ಸಮಯದಲ್ಲಿ ಅದೇ ಪ್ರದೇಶದಲ್ಲಿ ಇದ್ರು ಅನ್ನೋದು ಖಚಿತವಾಗತ್ತೆ. ಪೊಲೀಸ್ ತಂಡ ಪ್ರಮುಖ ಆರೋಪಿ ಕಾರ್ತಿಕ್ನನ್ನ ಬಂಧಿಸೋಕೆ ಆತನ ಅಡಗುತಾಣಕ್ಕೆ ದಾಳಿ ನಡೆಸಿದಾಗ ಆತ ಕಟ್ಟಡದಿಂದ ಕೆಳಗೆ ಜಿಗಿದು ತಪ್ಪಿಸ್ಕೊಳ್ಳೋಕೆ ಯತ್ನಿಸ್ತಾನೆ. ಈ ಸಂದರ್ಭದಲ್ಲಿ ಆತನ ಕೈಕಾಲಿಗೆ ಸಹ ಪೆಟ್ಟುಗಳಾಗಿದ್ದು, ಇನ್ನು ಗಾಯಾಳು ಆರೋಪಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಆತ ಎಸಗಿದ ಘೋರ ಕೃತ್ಯ ಬೆಳಕಿಗೆ ಬಂತು. ಬಾಲಕಿಗೆ ಚಾಕ್ಲೇಟ್ ಕೊಡೋದಾಗಿ ಆಸೆ ತೋರಿಸಿ ಸಮೀಪದ ನಿರ್ಜನವಾದ ತೆಂಗಿನ ತೋಟಕ್ಕೆ ಕರೆದುಕೊಂಡು ಹೋಗಿದ್ದಾಗಿ ಕಾರ್ತಿಕ್ ಒಪ್ಕೊಳ್ತಾನೆ. ಅಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ತದನಂತರ ಸಾಕ್ಷ್ಯನಾಶ ಮಾಡುವಂಥ ಉದ್ದೇಶದಿಂದ ಕ್ರೂರವಾಗಿ ಹತ್ಯೆ ಮಾಡಿರೋದಾಗಿ ಆತ ಜಂಟಿ ವಿಚಾರಣೆಯಲ್ಲಿ ಬಾಯ್ಬಿಡ್ತಾರೆ. ಪೊಲೀಸ್ ಇಲಾಖೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲವನ್ನು ಬಳಸಿ ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಯಿತು ನಿಜ. ಆದರೆ ಈ ಯಶಸ್ಸಿನ ಬೆನ್ನಲ್ಲೇ ಮಾಧ್ಯಮಗಳನ್ನು ಉದ್ದೇಶಿಸಿ ಹಮ್ಮಿಕೊಂಡಿದ್ದಂಥ ಪತ್ರಿಕಾಗೋಷ್ಠಿ ಮಾತ್ರ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಘಟನೆಯ ವಿವರಗಳನ್ನು ಮಾಧ್ಯಮಗಳಿಗೆ ನೀಡುವ ಮುನ್ನ IGP RV ರಮ್ಯಾ ಭಾರತಿ ಸೇರಿದಂತೆ ಅಲ್ಲಿದ್ದಂಥ ಹಿರಿಯ IPS ಅಧಿಕಾರಿಗಳು ಪರಸ್ಪರ ಮಾತಾಡ್ತಾ ಗಹಗಹಿಸಿ ನಗ್ತಿದ್ದಾರೆ ಮತ್ತು ಕೊಲೆಯಂತ ಅತ್ಯಂತ ಸೂಕ್ಷ್ಮ ಹಾಗೂ ಗಂಭೀರ ವಿಷಯಗಳ ಬಗ್ಗೆ ಮಾತಾಡೋಕೆ ಕುಳಿತಾಗ ಅಧಿಕಾರಿಗಳು ತೋರಿದಂಥ ಈ ಹಗುರವಾದ ನಗು ಇಡೀ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾರ್ವಜನಿಕರ ಪ್ರಶ್ನೆ, ನಗೋದು ಮನುಷ್ಯ ಸಹಜ ಗುಣ ಇರಬಹುದು, ಆದರೆ ಹೆಣ್ಣು ಮಗುವನ್ನು ಕಳ್ಕೊಂಡಂಥ ಹೆತ್ತವರು ರೋಧಿಸ್ತಾ ಇದ್ದಾಗ ಇಂಥ ಸನ್ನಿವೇಶದಲ್ಲಿ ನಗೋಕೆ ಹೇಗೆ ಸಾಧ್ಯ ಅಂತ. ಪೊಲೀಸರು ತಮ್ಮ ಸಾಧನೆಯನ್ನು ಸಂಭ್ರಮಿಸುವಂಥ ಭರದಲ್ಲಿ ಸಂತ್ರಸ್ತ ಕುಟುಂಬದ ನೋವನ್ನು ಸಂಪೂರ್ಣವಾಗಿ ಮರೆತಂತೆ ವರ್ತಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆಗೆ ಒಳಗಾಗಿದೆ. ವೈರಲ್ ಆಗಿರುವಂತಹ ವಿಡಿಯೋ ಮತ್ತು ಫೋಟೋಗಳನ್ನು ನೋಡಿದ ಸಾರ್ವಜನಿಕರು ಕಾನೂನು ಪಾಲಕರ ಈ ಅಸಂವೇದನಾಶೀಲತೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಅಸಂವೇದನಾಶೀಲತೆ ತೋರಿದಂತಹ ಆ 3 ಅಧಿಕಾರಿಗಳ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದ್ದು ಆ 3 ಅಧಿಕಾರಿಗಳನ್ನು ಸಹ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ದಕ್ಷತೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಸಾರ್ವಜನಿಕರ ಜೊತೆಗೆ ಸಹಾನುಭೂತಿ ಮತ್ತು ಮಾನವೀಯತೆಯಿಂದ ನಡೆದುಕೊಳ್ಳೋದು. ಒಂದ್ ಕಡೆ ಇಡೀ ರಾತ್ರಿ ನಿದ್ರೆ ಇಲ್ಲದೇನೆ ಕೆಲಸ ಮಾಡಿ ಅಪರಾಧಿಗಳನ್ನ ಜೈಲಿಗಟ್ಟಿದಂಥ ಶ್ಲಾಘನೀಯ ಕೆಲಸ ನಡೆದಿದ್ರೆ, ಮತ್ತೊಂದು ಕಡೆ ಒಂದು ಸಣ್ಣ ಬೇಜವಾಬ್ದಾರಿಯುತ ನಗು ಇಡೀ ಕಾರ್ಯಾಚರಣೆಯ ಯಶಸ್ಸಿಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ದೇಶವೇ ಬೆಚ್ಚಿ ಬೀಳುವಂಥ ಅಪರಾಧ ನಡೆದಾಗ ಮಾಧ್ಯಮಗಳ ಮುಂದೆ ಕುಳಿತುಕೊಳ್ಳುವಂಥ ಸಾರ್ವಜನಿಕ ವ್ಯಕ್ತಿಗಳು ತಾವು ಇರುವ ಸಂದರ್ಭದ ಗಂಭೀರತೆಯನ್ನ ಮರಿಬಾರದು. ಈ ಘಟನೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಪಾಠ. ಸಾರ್ವಜನಿಕ ಸೇವೆಯಲ್ಲಿರುವಂಥ ಅಧಿಕಾರಿಗಳಿಗೆ ಕೇವಲ ಕಾನೂನಿನ ಜ್ಞಾನ ಮತ್ತು ಅಪರಾಧ ಪತ್ತೆ ಹಚ್ಚುವಂಥ ಕೌಶಲ್ಯ ಇದ್ರೆ ಸಾಕಾಗೋದಿಲ್ಲ, ಬದಲಿಗೆ ಸಮಾಜದ ತಳಮಳಗಳಿಗೆ ಸ್ಪಂದಿಸುವ ಸೂಕ್ಷ್ಮ ಮನಸ್ಸು ಇರಬೇಕಾಗತ್ತೆ. ಕನ್ನಂಪಾಳ್ಯನ ಪುಟ್ಟ ಬಾಲಕಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಪೊಲೀಸರು ಮೊದಲ ಹೆಜ್ಜೆಯನ್ನು ಯಶಸ್ವಿಯಾಗೇನೋ ಇಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ಆದರೂ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತಾಡುವಾಗ ಘಟನೆಯ ತೀವ್ರತೆ ಮತ್ತು ಜನರ ಭಾವನೆಗಳಿಗೆ ಗೌರವ ನೀಡೋದನ್ನು ಅಧಿಕಾರಿಗಳು ರೂಢಿಸಿಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇಲಾಖೆಯ ಮೇಲಿನ ಗೌರವ ಮತ್ತು ವಿಶ್ವಾಸಾರ್ಹತೆ ಸಾರ್ವಜನಿಕರಲ್ಲಿ ಸದಾ ಜೀವಂತವಾಗಿರೋಕೆ ಸಾಧ್ಯ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.